ಓಕೆ ಆಯ್ತು ಇಲ್ಲ ಮನೆ ಅಧ್ಯಕ್ಷರೇ, ಚನ್ನಬಸಪ್ಪ ಇಡೀ ರಾಜ್ಯದೊಳಗೆ ತಾರತಮ್ಯ ಅದ ಇದು. ಆಯ್ತು. ನಮ್ಮ ಕ್ಷೇತ್ರಗಳಿಗೆ ಏನೂ ಕೊಡಂಗಿಲ್ಲ. ನಿಮ್ದು ನಮ್ಮಲ್ಲಿ ಪ್ರಶ್ನೆ ಅದ ಅಲ್ರಿ. ಆಯ್ತು, ಪ್ರಶ್ನೆಗಳು ನೋಡ್ತಾಗಲಿ ಅವ್ರು ಕೇಳಿದ್ದಾರೆ ಅಥವಾ ಅವ್ರು ಮಾತಾಡ್ತಾರೆ. ಈಗ ಪ್ರಶ್ನೆ ಅವ್ರು ಕೇಳಿ ನಿಮ್ಮದು ಮಾತಾಡ್ಬೇಡಿ ಚನ್ನಬಸಪ್ಪ ಅವರೇ. ಮತ್ತವ್ರಿಗೆ ಮಾತಾಡಿದ್ರೆ ನೀವು ಹೋಗಿ. ಆಯ್ತು ಮಾತಾಡಿ ಈಗ. ಆಯ್ತು ಅರ್ಗ ಜನೇಂದ್ರ ಮೊನ್ನೆ ಮಾತಾಡ್ಬೇಕಿತ್ತಲ್ಲ ಹೇಳಿ. ಮನೆ ಅಧ್ಯಕ್ಷರೇ, ಆಯ್ತು ಸಿದ್ದಸೌದಿಯವರೇ, ನಿಮ್ ಸರ್ಕಾರ ಇದ್ದಾಗ ನೀವ್ ಯಾರಿಗೆ ಕೊಟ್ಟಿದ್ರಿ? ಅಲ್ಲ, ನಿಮ್ ಸರ್ಕಾರ ₹1 ಕೊಡ್ಲಿಲ್ಲ. ಮಾತಾಡ್ತೀರಿ ನೀವು. ನೀವು ಯಾಕಲ್ಲ ಮಾತಾಡ್ತೀರಿ ನೀವೆಲ್ಲ? ಹೇಳಿದ್ರೆ 68 ಮಂದಿ ಸದಸ್ಯರಿಗೆ, ವಿರೋಧ ಪಕ್ಷದ ಸದಸ್ಯರಿಗೆ ನಾನು ಏನ್ ಕೊಟ್ಟಿದ್ದೆ ಅಂತ ಹೇಳಿ ಲಿಸ್ಟ್ ಕೊಡ್ತೇನೆ. ಸದಸ್ಯರು ಸರ್ಕಾರಕ್ಕೆ ತಮ್ಮೆಲ್ಲರಿಗೂ 3,000 ಕೋಟಿ ಕೊಟ್ಟು ₹1 ಬಂದಿಲ್ಲ. ಸಿ.ಆರ್. ಪಾಟೀಲ್ ಲೆಟರ್ ಬಂದಿಲ್ಲ. ಅವಕಾಶ ಎಲ್ಲ ಕೊಡೋದಿಲ್ಲ. ಮಂತ್ರಿಗಳೇ ಅಲ್ಲ, ಗೌರವ ಕೊಡೋದ್ ಬಗ್ಗೆ ಮಾತಾಡ್ತೀರಿ ನೀವು. ಮಂತ್ರಿ ಅವರೇ, ಸಿದ್ದಸೌದಿ ಅವರೇ, ಏನ್ ಚರ್ಚೆ ಮಾಡ್ತೀರಿ ಕೂತ್ಕೊಳ್ಳಿ. ಮಂತ್ರಿ ಅವರೇ, ನಿಮ್ಮ ಹತ್ರ ಪ್ರಶ್ನೆ ಕೇಳಿದ್ದು ಅರ್ಗ ಜಾನೆಂದ್ರು, ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರಿ. ಅವ್ರು ಕೂಡ್ಕೊಂಡಿದ್ದಾರೆ. ಈ ಒಂದು ಸೆಕೆಂಡ್ ಮತ್ತೆ ಈ ಮಧ್ಯದಲ್ಲಿ ಸಿದ್ದಸೌದಿಯನ್ನು ಮಾತಂತ ಅವ್ರು ಚರ್ಚೆ, ನೀವ್ಯಾಕೆ ಅವ್ರಿಗೆ ಉತ್ತರ ಕೊಟ್ಟಿಗೆ ಹೋಗ್ತೀರಿ? ನೀವು ಉತ್ತರ ಕೊಟ್ಟರೆ ಮತ್ತೆ ಕೇಳ್ತಾ ಇರ್ತಾರೆ. ನಿಮ್ಗೆ ಯಾರು ಪ್ರಶ್ನೆ ಅವ್ರಿಗೆ ಉತ್ತರ ಕೊಡಿ. ಬೇಕಾದ್ರೆ ಪರ್ಮಿಷನ್ ಕೊಟ್ಟರೆ ಕೊಡಿ. ನೀವು ಮಾತಾಡೋದು ಮಾಡ್ತೀರಿ. ಟೈಮ್ ಬೇಡವಾ?